ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ಇವತ್ತು ನಮ್ಮ ಮನೇನ ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ದೊಂದು ಪುಟ್ಟ ಮನೇನ ಯಾವ ಥರ ಇದೆ, ನಾವು ಯಾವ ಥರ ಇಟ್ಕೊಂಡಿದ್ದೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಟೆರೆಸ್ ಗಾರ್ಡನಿಂಗ್ ನೀವು ನೋಡಿದ್ದೀರಾ. ಸೊ ಇವಾಗ ನಮ್ಮ ಮನೇನ ನಿಮಗೆ ತೋರಿಸ್ತೀವಿ. ಈಗ ನಾವಿರೋದು ಟೆರೆಸ್ಸಲ್ಲಿ. ಬನ್ನಿ ನಮ್ಮ ಮನೆ ನೋಡಿಸ್ತೀವಿ. ಸೊ ಟೆರೆಸ್ಗೆ ಇದೆ ಎಂಟ್ರೆನ್ಸು. ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ನಾವು ಒಂದು ಫಂಕ್ಷನ್ಗೆ ಹೋಗಿದ್ವಿ. ಫಂಕ್ಷನ್ಗೆ ಹೋಗಿ ಬರೋಷ್ಟರಲ್ಲಿ ಫುಲ್ ಮಳೆ ಬಂದಿದೆ ನೋಡಿ. ಇವಾಗ ನಾವಿರೋದು ಫಸ್ಟ್ ಫ್ಲೋರಲ್ಲಿ. ಇಲ್ಲೆಲ್ಲ ನೀವು ನೋಡ್ಬೋದು. ಇಲ್ಲೆಲ್ಲ ಏನಿದೆ ಅಂತ ನಾವು ತೋರಿಸಲ್ಲ, ಒಂದು ಸ್ವಲ್ಪ ಐಟಮ್ಸ್ ಜಾಸ್ತಿ ಇದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಇಷ್ಟ ತೋರಿಸೋದು. ಅದೇನು ಟೆಂಪ್ರವರಿ ಏನೇನು ಐಟಮ್ಸ್ ಇತ್ತು ಅದನ್ನೆಲ್ಲ ತಂತೇಳಿ ಇಟ್ಟಿದ್ದೀರಿ. ಸೊ ಇದು ನಮ್ಮ ಮಾವ ಅವರ ರೂಮು. ನಮ್ಮ ಮಾವ ಅವರ ರೂಮಲ್ಲಿ ಐಟಮ್ಸ್ ಇದೆ. ಅಂದರೆ ಇವಾಗ ಮಳೆ ಜೋರಾಗಿ ಬಂತಲ್ಲ, ಬೇರೆ ಆಪ್ಷನ್ ಇಲ್ಲ. ಪಟ 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 ಅಂತ ಬಟ್ಟೆಗಳೆಲ್ಲ ಎತ್ಕೊಂಡು ನೋಡಿ ಒಂದು ರಾಶಿ ಇಲ್ಲಿ ಹಾಕಿದ್ದೀವಿ. ಆಮೇಲೆ ಎಲ್ಲ ಫೋಲ್ಡ್ ಮಾಡಬೇಕು. ಏನು ಇವ್ರು ಹಿಂಗೆ ಇಟ್ಕೊಂಡಿದ್ದಾರೆ ಅನ್ಕೊಂಬೇಡಿ. ಅದಾದಮೇಲೆ ಈ ಐಟಮ್ಸ್ ಎಲ್ಲನೂ ಇದು ಒಂದು ಬೈಕ್ ರಿಸ್ಟೋರ್ ಮಾಡ್ತಾ ಇದ್ದೀರಿ. ಇದು ಎರಡನೇ ಬೈಕ್ ರಿಸ್ಟೋರ್ ಮಾಡ್ತಾ ಇರೋದು. ಒಂದು ಜಾವ ಬೈಕ್ ಇದೆ, ಕೆಳಗಡೆ ತೋರಿಸ್ತೀನಿ. ಎರಡನೇ ಬೈಕು SD, ಅದರದ್ದು ಎಸ್ ಡಿದು. ಸೊ ಅದರದ್ದು ಪಾರ್ಟ್ಸ್ ಎಲ್ಲ ಇಲ್ಲಿ ತಂದಿಟ್ಟಿದ್ದೀರಿ ನೋಡಿ. ಇದು ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ಸು. ಇನ್ನೂ ಅಷ್ಟು ಮಿಕ್ಕೋಗಿದೆ. 4 ಬಾಕ್ಸು ಜೊತೆನಲ್ಲಿ ಇಲ್ಲ, ಇದು 4 ಬಾಕ್ಸ್ ಮಿಕ್ಕಿದೆ. ಸೊ ನಮ್ಮ ಮದುವೆ ಟೈಮಲ್ಲೂ ಕೂಡ ಮಳೆ ಜಾಸ್ತಿ. ಆವಾಗ ಇವರು ಪಾಪ ಇನ್ವಿಟೇಷನ್ ಕಾರ್ಡ್ಗಳನ್ನ ಯಾರಿಗೂ ಕೊಡೋಕ್ಕಾಗಲಿಲ್ಲ ಕರೆಕ್ಟಾಗಿ. ಸೊ ಇಷ್ಟೊಂದು ಇನ್ವಿಟೇಷನ್ ಕಾರ್ಡ್ಗಳು ಉಳಿದೋಗಿದೆ. ಸೊ ಇದಿಷ್ಟು ನಮ್ಮ ಫಸ್ಟ್ ಫ್ಲೋರು. ಮೇಲೆಗಡೆ ಇನ್ನೂ ಒಂದು ಟಾಪ್ ಟೆರೆಸ್ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಅದಂತೂ ಇವಾಗ ಮಳೆ ಬೇರೆ ಬಂದಿದೆ ಅಲ್ಲ, ಸೂಪರಾಗಿ ಕಾಣಿಸ್ತಾ ಇರುತ್ತೆ. ವ್ಯೂ ಚೆನ್ನಾಗಿದೆ. ಬನ್ನಿ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ನಮ್ಮ ಟಾಪ್ ಟೆರೆಸ್ಸಿಗೆ ಹೋಗೋದಕ್ಕೆ ಸ್ಟೆಪ್ಸ್ ನೋಡಿ. ನಮ್ಮ ಪತಿರಾಯರನ್ನ ನೀವು ಚಿಕ್ಕ ಮಗು ಇದ್ದಾಗ ಹೇಗಿದೆ ಅಂತ ನೋಡಿಲ್ಲ ಅಲ್ವಾ? ಇವಾಗ ತೋರಿಸ್ತೀನಿ ಬನ್ನಿ. ಲೈಟ್ ಹಾಕಿಲ್ಲ, ಸ್ವಲ್ಪ ಕತ್ಲೆ ಇದೆ ನೋಡಿ. ಇದು ನಮ್ಮ ಪತಿರಾಯರು, ಇದು ನಮ್ಮ ಮಾವ, ಇದು ನಮ್ಮ ಪತಿರಾಯರ ದೊಡ್ಡ ತಂಗಿ. ಅದಾದ್ಮೇಲೆ ಇದು ನಮ್ಮ ಅತ್ತೆಯವರು. ಇನ್ನೊಬ್ರು ಹುಟ್ಟಿರ್ಲಿಲ್ಲ, ಮೂರನೇ ತಂಗಿ. ಇನ್ನೊಬ್ರು ಹೊಟ್ಟೆಲಿ ಇಲ್ಲ. ಬನ್ನಿ. ನೀವು ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನೆಲ್ಗೆ. ನಮಗಂತೂ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಬರ್ತಾ ಇದೆ, ಕಮೆಂಟ್ಸ್ ಬರ್ತಾ ಇದೆ. ಸೊ ನೀವು ಇದೇ ತರ ನಮಗೆ ಸಪೋರ್ಟ್ ಮಾಡಿದ್ರೆ ಇಲ್ಲೊಂದು ಟಾಪ್ ಟೆರೆಸ್ ಇದೆ ಅಲ್ವಾ, ಇಲ್ಲೂ ಕೂಡ ನಾವು ಗಾರ್ಡನಿಂಗ್ ಶುರು ಮಾಡ್ತೀವಿ. ನೋಡಿ, ಇದು ಇನ್ನೊಂದು ಟಾಪ್ ಟೆರೆಸ್. ಮಳೆ ಬಂದು ನೀರು ನೋಡಿ ಪತಿರಾಯರೇ ಯಾವ ಥರ ನಿಂತಿದೆ. ಇಲ್ಲೊಂದು ಕೆರೆ ಆಗಿಬಿಟ್ಟಿದೆ, ಚಿಕ್ಕ ಕೆರೆ. ಸ್ನೇಹಿತರೆ, ನೀವೇನಾದರೂ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ ಇದನ್ನ ಇನ್ನೂ ಬೆಳೆಸೋ ಥರ ಏನಾದರೂ ನಮಗೆ ಇನ್ಸ್ಪಿರೇಷನ್ ಮಾಡಿದ್ರಿ ಅಂದರೆ ಇದು ಫುಲ್ಲು ಇಲ್ಲಿ ಕವರ್ ಮಾಡಿಬಿಡ್ತೀರಿ ಗಿಡಗಳನ್ನ. ನೋಡಿ, ಇದು ನಮ್ಮ ಟಾಪ್ ಟೆರೆಸ್ ವ್ಯೂ ನೋಡಿ. ಸುತ್ತು ಮರಗಳು ಕಾಣಿಸುತ್ತೆ. ಓಕೆ, ನಮ್ಮದು ಇಷ್ಟು ಜಾಗ ಬರುತ್ತೆ. ಇಲ್ಲಿ ಗಿಡಗಳೆಲ್ಲ ಹಾಕಿದ್ದೀರಿ. ಇಲ್ಲಿ ಟೀಕುಡ್ ಮರ ಇದೆ, ಇದು ಕೂಡ ನಮ್ಮದೇ. ಈ ಕಡೆ ಬಂದರೆ ನೇರಳೆ ಮರ ಕೂಡ ನಮ್ಮದೇ. ಅದು ಗಂಧದ ಮರ ಪಕ್ಕದ ಮನೆಯವ್ರಿಗೆ ಹೋಗುತ್ತಿದ್ದು ನೋಡಿ. ನೇರಳೆ ಮರ ನಮ್ಮ ಕಾಂಪೌಂಡ್ ರೋಡ್ ಇಲ್ಲಿ ಬಂದಿದೆ, ಇದು ನಮ್ಮದು. ಇದು ಗಂಧದ ಮರ ಅವ್ರದ್ದು. ಸೊ ಇಲ್ಲಿ ಸಿಲ್ವರ್ ಮರಗಳು, ಇಲ್ಲಿ ಗಂಧದ ಮರ ಇದು ನಾನೇ ಹಾಕಿದ್ದು. ಅಲ್ಲಿ ಹಲಸಿನ ಮರ ಇದೆಯಲ್ವಾ, ಹಲಸಿನ ಮರ ಕೂಡ ನಾನೇ ಹಾಕಿದ್ದು. ಈ ಮನೆಗೆ ಬಂದಾಗ ನಾನು ಹಾಕಿದ್ದು 10 ವರ್ಷ ಮೇಲಾಗಿದೆ ಗಿಡಕ್ಕೆ. ಸಿಕ್ಕಾಪಟ್ಟೆ ಕಾಯ್ಬಿಡುತ್ತೆ ನೋಡಿ ಹೆಂಗಿದೆ. ಅಲ್ಲಿ ಅಲ್ಲಿ ಆಂಟಿ ಬಂದರು. ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಆಂಟಿ ಬಂದಿದ್ದಾರೆ. ಈಗ ಹೋಗಿ ಡೋರ್ ತೆಗಿಬಿಟ್ಟು ಅದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನು ಅಷ್ಟೊತ್ತಿಗೆ ತೋರಿಸ್ತಾ ಇರ್ತೀನಿ ನೋಡಿ. ಸ್ನೇಹಿತರೆ, ಇದು ಏನು ಪ್ರಾಬ್ಲಮ್ಮು ಅಂತಂದರೆ ಈ ಮರದ ಎಲೆಗಳೆಲ್ಲ ಇಲ್ಲಿ ಬೀಳ್ತಾವ, ನೀರು ಆಗೋದಿಲ್ಲ. ನೋಡಿ ಎಷ್ಟು ನೀರು ನಿಂತಿದೆ, ಇಲ್ಲಿವರೆಗೂ ಬಂದಿದೆ ನೋಡಿ ನೀರು. ಇದೊಂದೇ ಭಯ, ನೀರು ನಿಂತ್ಕೊಂಡಾಗ ಗಿಡ ಇದು ಮೋಲ್ಡ್ಗೆ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಇಲ್ಲಿ ಕೂಡ ವೆಯ್ಟ್ ಜಾಸ್ತಿ ಆಗಿದೆ, ಬಟ್ ಅದು ಕೂಡ ಒಂದು ಭಯನೇ. ಯಾರಾದರೂ ಕಮೆಂಟ್ಸಲ್ಲಿ ಹೇಳಿ, ನಾವು ಇಷ್ಟು ಗಿಡಗಳು ಇಟ್ಟಿದ್ದೀರಲ್ವಾ, ಇದು ಸೇಫ್ ಅಲ್ವಾ, ಇಲ್ಲಾಂದರೆ ಏನಾದರೂ
ಈಗ ಫಾರ್ ಎಕ್ಸಾಂಪಲ್ಲು ಬಾರ್ಡ್ರಲ್ಲಿ ಇಟ್ಟಿದ್ದೀರಲ್ವಾ ಅದು ಸೇಫಾ ಇಲ್ಲಾಂದರೆ ಈ ಸೆಂಟ್ರಲ್ಲಿ ಇಡೋದು ಸ್ವಲ್ಪ ಅನ್ಸೇಫಾ ಯಾರಾದ್ರೂ ತಿಳಿಸ್ಕೊಡಿ, ಯಾಕಂದ್ರೆ ನಮಗೆ ಗೊತ್ತಿಲ್ಲ. ನಾವು ಇನ್ನೂ ಇಡ್ತಾಯಿದ್ರಿ ಬಟ್ ಭಯಪಟ್ಟು ಅರ್ಧಕ್ಕೆ ನಿಲ್ಲಿಸಿದ್ದೀರಿ. ಇರೋ ಲೆಕ್ಕ ಇನ್ನೂ ಒಂದು ಸ್ವಲ್ಪ ಈ ಕಡೆಗೆಲ್ಲ ಇಟ್ಬಿಟ್ಟು ಫುಲ್ ಕವರ್ ಮಾಡೋಣ ಅಂತಿತ್ತು. ಬಟ್ ಇವ್ರು ಏನು ಹೇಳಿದ್ರು, ವೆಯ್ಟಿಗೆ ಏನಾದರೂ ಕ್ರ್ಯಾಕಿಗೆ ಬರುತ್ತೆ ಮೋಲ್ಡು ಅಂತ ಅಂದರು. ಸೊ ಅದ್ರ ಭಯದಿಂದ ನಾವು ವೆಯ್ಟ್ ಮಾಡ್ತಾಯಿದ್ದೀರಿ. ಸೊ ಮೇಡಮ್ ಅವ್ರು ಬರೋವರೆಗೂ ನಾವು ಇದನ್ನು ಕ್ಲೀನ್ ಮಾಡ್ತಾ ಇರೋಣ. ನಾನು ಕ್ಲೀನ್ ಮಾಡ್ತೀನಿ. ನೋಡಿ, ಇವಾಗ ನಮ್ಮ ಪತಿರಾಯರು ಇಲ್ಲಿ ನೀರು ಹೋಗ್ತಾ ಇಲ್ಲ ಅಲ್ಲ, ಅದೊಂದು ಸ್ವಲ್ಪ ಕಸ ಸೇರಿಕೊಂಡಿದೆ, ಅದನ್ನು ಎತ್ತಾಕಕ್ಕೆ ಅಂತ ಬಂದಿದ್ದಾರೆ. ಇಲ್ಲಿ ಟೀಕುಡ್ ಮರ ಇದೆ ಅಲ್ವಾ, ಇದ್ರದ್ದು ಹೂವು ಮತ್ತು ಸೀಡ್ಸು ಅದು ಇದು ಬಿದ್ದು ಎಲ್ಲ ಇಲ್ಲಿ ಸೇರ್ಕೊಂಡ್ಬಿಡುತ್ತೆ, ಇಲ್ಲಿ ನೀರು ಹೋಗಲ್ಲ. ಇದು ನಮ್ಮನೆ ಫಸ್ಟ್ ಫ್ಲೋರು, ಇದು ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಾ? ಸೊ ಫಸ್ಟ್ ಫ್ಲೋರ್ ಕೆಳಗಡೆ ಇದ್ದಿದ್ದು ಅದಾಗಿದೆ. ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಓಕೆ ಬನ್ನಿ, ಇವಾಗ ಕೆಳಗಡೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಲೈಟ್ಸ್ ಆನ್ ಮಾಡಬೇಕಿತ್ತು, ಆನ್ ಮಾಡಲ್ಲ? ಪರವಾಗಿಲ್ಲ, ಕಾಣಿಸ್ತಾ ಇದೆ. ಇಲ್ಲಿ ಥ್ರೆಡ್ ಮಿಲ್ ಇದೆ, ನಾನಂತೂ ಮಾಡೋದಿಲ್ಲ. ನಾನು ಮಾಡ್ತೀನಿ, ಅದು ನಾನು ಯಾವಾಗಲೂ ಮಾಡಲ್ಲ, ಯಾವಾಗಲಾದರೂ ವಾರಕ್ಕೆ ಒಂದ್ಸಲ 2 ಸಲ. ಅದು ಔಟ್ಸೈಡಿಂದ ತೋರಿಸ್ಕೊಂಡು ಹೋಗೋಣ. ಹಾಂ, ಸೊ ಮೇಲಿಂದ ಹಿಂಗೆ ಬಂದರೆ ಇಲ್ಲೊಂದು ಸೈಕಲ್ ಇದೆ, ತಂದಿಟ್ಟಿದ್ದಷ್ಟೇ, ಅವತ್ತಿಂದ ನಾವು ಯೂಸ್ ಮಾಡಿಲ್ಲ. ಇವಾಗ ಇದು ಔಟ್ಸೈಡ್ ಹೋಗೋಕ್ಕೆ ಡೋರ್ ಇದು. ನೋಡಿ, ಇದು ಕೆಳಗಡೆ. ನೋಡಿ, ಕಾರು ಟೈರ್ ಇಟ್ಟಿದ್ದೀರಿ, ಸ್ಪೇರ್ ಟೈರು, ಫ್ರಂಟ್ ಫ್ಲಾಟ್ ಟೈರ್ ಇದಕ್ಕೆ. ಸೊ ಇದಕ್ಕೆ ಸ್ಟೆಪ್ನಿ ಬರೋದಿಲ್ಲ ಈ ಕಾರ್ಗೆ. ಸೊ ಒಂದು ಟೈರ್ ತಂದಿಟ್ಟಿರ್ತೀರಿ ಯಾವಾಗಲೂ. ಆಲ್ರೆಡಿ 2 ಇದೆ, ಆ ಸೈಡ್ ಇಟ್ಟಿದ್ದೀರಿ, ಒಂದಿಲ್ಲಿ ಸೇಫ್ಟಿಗೆ. ನೋಡಿ, ಇದು ಕೆಳಗಡೆ ಗಾರ್ಡನು. ಇದು ಆ ಕಡೆಯಿಂದ ಹೋಗ್ಬೋದು, ಆ ಕಡೆ ಆಮೇಲೆ ತೋರಿಸ್ತೀನಿ. ಇದು ಕೆಳಗಡೆ ಗಾರ್ಡನ್ನು. ಕೆಳಗಡೆ ಗಾರ್ಡನಲ್ಲಿ ಏನೇನು ಬೆಳೆಸಿದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀವಿ. ಹೋಮ್ ಟೂರ್ ಬೇಕಂದ್ರೆ ಹೇಳಿ, ಏನೇನಿದೆ ಇಲ್ಲಿ, ಏನೇನು ಹಣ್ಣು ಮರ ಇದೆ, ಇನ್ನು ಹಿಂದೆ ಎಲ್ಲ ಜಾಗ ಇದೆ, ಏನೇನು ಗಿಡ ಹಾಕಿದ್ದೀವಿ ಎಲ್ಲ ತೋರಿಸ್ತೀವಿ, ವಿಡಿಯೋ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಇಲ್ಲಿಗೆ ನಾವು ಇಷ್ಟನ್ನು ಸ್ಟಾಪ್ ಮಾಡ್ತೀವಿ. ಸೊ ಆವಾಗಲೇ ವಾಸು ಅವ್ರು ಹೇಳಿದ್ರಲ್ಲ, ನಮ್ಮ ಮಾವ ಅವರು ಒಂದು ಗಾಡಿ ರೆಡಿ ಮಾಡಿದ್ದಾರೆ ಅಂತ ಇದೆ. ನೀವು ನಂಬಲ್ಲ, ರೆಡಿ ಮಾಡ್ಸೋಕೆ ಕೊಟ್ಟಿದ್ರಿ, ರೆಡಿ ಮಾಡಿಸ್ಬಿಟ್ಟು ಈ ಥರ ಕೊಟ್ಟಿದ್ರು. ಓಕೆನಾ, ಎಲ್ಲ ಫೋಟೋಸ್ ಹಾಕ್ತೀನಿ ನೋಡಿ, ರೆಡಿ ಮಾಡಿಸಿ ಕೊಟ್ಟಿದ್ರು. ಆಮೇಲೆ ಏನಾಯಿತು, ಪೇಂಟಿಂಗು ನಪ್ಪಗೆ ಇಷ್ಟ ಆಗಿಲ್ಲ, ಗೇರ್ ಬಾಕ್ಸ್ ಯಾವ ಥರ ಇತ್ತು ಅದು ಇಷ್ಟ ಆಗಿಲ್ಲ. ನಪ್ಪ ಮುಂಚೆಯಿಂದನೂ ಮಾಡಿ ಅಭ್ಯಾಸ ಇದೆ. ಸೊ ಪಿನ್ ಟು ಪಿನ್ನು ಎಲ್ಲ ಒಂದೊಂದು ಪೇಂಟಿಂದ ಹಿಡಿದು ಎಲ್ಲ ಬಿಚ್ಚಾಕಿ ಇಂಜಿನ್ ಸಮೇತ ನಪ್ಪನೇ ಇದು ಮಾಡಿರೋದು. ಎಲ್ಲ ಫೋಟೋಸ್ ಹಾಕ್ತೀನಿ ಬೇಕಂದ್ರೆ ನೋಡಿ. ಆಲ್ಮೋಸ್ಟ್ 6 to 7 months ತೊಗೊಂಡ್ರಿ ರಿಸ್ಟೋರ್ ಮಾಡೋಕ್ಕೆ. ಇವಾಗ ಇಲ್ಲಿ ನಿಂತಿದೆ. ಇವಾಗ ಇನ್ನೂ ಒಂದು ಬೈಕ್ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದರಲ್ಲೇ ಅದನ್ನು ಮಾಡ್ತಾರೆ. ಅದ್ರ ಮೇಲೆ ಹಾಕ್ಬಿಡ್ಬೇಕು ಬಟ್ಟೆ. ಹಾಕ್ಬಿಡ್ಲಾ? ಸೊ ಬಟ್ಟೆ ಹಾಕ್ಬಿಡ್ತೀನಿ, ಮಳೆ ಬೇರೆ ಬರ್ತಾ ಇದೆ. ನಿಂದು ಹೋಗ್ಬಿಡ. ಇದು ಜೀಪ್ ನಂದು, ಎಲ್ಲಿ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ ಪಾಪ, ನಿಂತ್ಕೊಂಡ್ಬಿಟ್ಟಿದೆ. ಕಾಲೇಜಿಗೆ ಇದರಲ್ಲಿ ಹೋಗ್ತಾ ಇದ್ದೆ ನಾನು ಮುಂಚೆ. ಇವಾಗಲೂ ಆನ್ ಮಾಡಿದ್ರೆ ಆನ್ ಆಗುತ್ತೆ, ರನ್ನಿಂಗಲ್ಲಿದೆ. ಬಟ್ ಈ ಗಾಡಿ ಯೂಸ್ ಮಾಡೋವಾಗಿಂದ ಈ ಗಾಡಿನ ಅಷ್ಟೊಂದು ನಿಲ್ಲಿಸ್ಬಿಟ್ಟಿದ್ದೀರಿ, ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀರಿ. ಸೊ ಇವಾಗ ನಮ್ಮ ಮನೆ ಕೆಳಗಡೆ ಯಾವ ಥರ ಇದೆ? ಸೊ ಇದು ಮೇನ್ ಎಂಟ್ರೆನ್ಸ್. ಇದು ಅಲ್ಲಿಂದ ಗೇಟ್ ಹಿಂಗೆ ಬಂದರೆ ಇದು ಮೇನ್ ಎಂಟ್ರೆನ್ಸು. ಸ್ವಲ್ಪ ಜೋರಾಗಿ ಮಾಡಿ ಅಲ್ಲಿ ಮಾತಾಡಿ. ಬರ್ತೀರಾ ಅಂದರೆ ಊಟ ಮಾಡಿಲ್ಲಲ್ಲ? ಒಬ್ಬೋ ಬಿರಿಯಾನಿ ಮತ್ತೆ ಕಬಾಬ್ ತಿನ್ಕೊಂಡು ಬಂದಿದ್ದಾರೆ ಇವತ್ತು ಫಂಕ್ಷನಲ್ಲಿ. ಊಟ ಮಾಡಿಲ್ವಂತೆ ಪಾಪ ಮಗು. ಸೊ ಇವಾಗ ಕೆಳಗಡೆ ತೋರಿಸ್ತೀವಿ ಬನ್ನಿ. ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ರೌಂಡ್ ಇದು ತೋರಿಸ್ಬಿಡ್ತೀನಿ ನೋಡಿ. ಸೈಕಲ್ಲು ಇದು ಅಟ್ಲಾಸ್ ಸೈಕಲ್, ಮುಂಚೆ ಬರೋದಲ್ಲ, ನಮ್ಮ ತಾತನ ಕಾಲದಲ್ಲಿ ಓಡಿಸೋರಲ್ಲ ಆ ಸೈಕಲ್. ಇದು ಹೊಸ ತಂದೆ ಸುಮ್ಮನೆ ನಿಲ್ಲಿಸಿರೋದು, ಇರಲಿ ಅಂದ್ಬಿಟ್ಟು. ನಮ್ಮ ಮನೇಲಿ ಯಾವ ಥರ ಅಂದರೆ ಐಟಮ್ಸ್ ತರ್ತಾರೆ, ಅದು ಯೂಸ್ ಆಗಲಿ ಆಗದೆ ಇರಲಿ ಒಂದು ಕಡೆ ಇರುತ್ತೆ ಅಷ್ಟೇ. ಆಮೇಲೆ ಇದು ಇಲ್ಲಿ ಇದೆಯಲ್ವಾ, ಇದು ಎಣ್ಣೆ ತೊಗೊಂಬರೋಕ್ಕೆ. ಇನ್ನೊಂದು ಏನಂದರೆ, ಎಣ್ಣೆ ನಾವು ಅಂಗಡಿಯಲ್ಲಿ ತೊಗೊಂಡಿದ್ದಿಲ್ಲ. ಇದೆಲ್ಲ ಬರುತ್ತಲ್ಲ ಏನೇನು ಕುಕ್ಕಿಂಗ್ ಆಯಿಲ್ ಅವೆಲ್ಲ, ಅದು ನಾವು ಆಲ್ಮೋಸ್ಟು ಒಂದು 10 yearsಯಿಂದ ಯೂಸೇ ಮಾಡ್ತಾಯಿಲ್ಲ ಬಿಡಿ. ಇದನ್ನೇ ನಾವು
ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಕಡಲೆಕಾಯಿ ಎಣ್ಣೆ ಪ್ಯಾಕೆಟ್ 1 ಲೀಟ್ರ್ ಎಷ್ಟು ಅಂಗಡಿಯಲ್ಲಿ 180 ರೂಪಾಯಿ, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅಷ್ಟು ಇರ್ಬೋದು. ಒಂದು 160 ರೂಪಾಯಿ, 180 ರೂಪಾಯಿ ಇರ್ಬೋದು ಅಲ್ವಾ? ಇವಾಗ 1 kg ಕಡಲೆಕಾಯಿ ಬೀಜ ಎಷ್ಟು? 100 ರೂಪಾಯಿ ಇರುತ್ತೆ. 100 ರೂಪಾಯಿ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ತಂದಿಲ್ಲ. 100 ರೂಪಾಯಿ ಮೇಲಿರುತ್ತೆ. ಸೊ 100 ರೂಪಾಯಿ ಅಂತಂದರೆ 1 kg ಎಣ್ಣೆ ಮಾಡೋದಕ್ಕೆ 3 kg 4 kg ಕಡಲೆಕಾಯಿ ಬೀಜ ಬೇಕು. ಸೊ 4 kg ಕಡಲೆಕಾಯಿ ಬೀಜ ಬೇಕು ಅಂತ 400 ರೂಪಾಯಿ ಆಯಿತು. 400 ರೂಪಾಯಿ ಕಡಲೆಕಾಯಿ ಬೀಜ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಎಣ್ಣೆನ 180 ರೂಪಾಯಿಗೆ ಹೆಂಗೆ ಕೊಡ್ತಾರೆ? ಹೌದು, ಅದಕ್ಕೆ ನಮ್ಮ ಮಾವ ಅವರು ಸೊ ಅದರಲ್ಲಿ ಅಂಗಡಿಗಳಲ್ಲಿ ಸಿಗೋಂಥ ಪ್ಯಾಕೆಟ್ ಮೇಲೆಲ್ಲ ನಂಬಲ್ಲ. ಅವರೇ ಗಾಣದಲ್ಲೇನೋ ತೆಗಿತಾರಲ್ಲ ಎಣ್ಣೆ, ಅಲ್ಲಿಂದ ತರಿಸೋದು. ಅವರು ಅದರಲ್ಲಿ ತರಿಸ್ಬಿಟ್ಟು ಅದರ ಕ್ಯಾನಲ್ಲಿ ತಂದುಕೊಡ್ತಾರೆ. ಇನ್ನೊಂದು ಏನಂತಂದರೆ, ಇವಾಗ ಅಂಗಡಿಲಿ ಸಿಗುತ್ತಲ್ವ, ಅದ್ರಲ್ಲಿ ಬರೀ ಮಿನರಲ್ ಆಯಿಲ್ ಮಿಕ್ಸ್ ಮಾಡಿರ್ತಾರೆ. ಮಿನರಲ್ ಆಯಿಲ್ ಏನು ಅಂತಂತಂದರೆ, ಈಗ ಕ್ರೂಡ್ ಆಯಿಲ್ನ ಹೀಟ್ ಮಾಡಿದಾಗ ಒಂದೊಂದು ಟೆಂಪ್ರೇಚರಲ್ಲಿ ಒಂದೊಂದು ಆಯಿಲ್ ಬರುತ್ತಲ್ವ. ಡೀಸೆಲ್ ಬರುತ್ತೆ, ಪೆಟ್ರೋಲ್ ಬರುತ್ತೆ, ಕೆರೋಸಿನ್ ಬರುತ್ತೆ, ಆ ಥರ ಟಾರ್ ಬರುತ್ತೆ, ಮತ್ತು ಇನ್ನೂ ಬೇರೆ ಬೇರೆ ಬರುತ್ತವಲ್ಲ, ಅದರಲ್ಲಿ ಮಿನರಲ್ ಆಯಿಲ್ ಕೂಡ ಬರುತ್ತೆ. ಆ ಮಿನರಲ್ ಆಯಿಲ್ನ ಕುಕ್ಕಿಂಗ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಜನರಿಗೆ ತಿನ್ನಿರಿ ಅಂತ ಕೊಡ್ತಾರೆ. ಸೊ ಅದಕ್ಕೆ ನಾವು ಆ ಎಣ್ಣೆನ ಮುಟ್ಟಲ್ಲ, ನಾವೇ ಸ್ವಂತ ಎಣ್ಣೆ ಮಾಡ್ಕೊಳೋದು. ಇದು ಹಾಲು ನೋಡಿ, ನಮ್ಮ ಹಿರಿಯರು, ನಮ್ಮ ಪತಿರಾಯರ ಅಜ್ಜಿ ತಾತ, ನಮ್ಮ ಮಮ್ಮಿಯವ್ರ ತಾತ, ನಮ್ಮ ಅತ್ತೆಯವರ ತಾತ. ಇದು ಟಿವಿ. ನೋಡಿ, ಇದು ನಮ್ಮ ಮನೆ. ನಾನು 3 ಹೊತ್ತು ಇಲ್ಲೇ ಆರಾಮಾಗಿ ಮಲ್ಕೊಂಡು ಟಿವಿ ನೋಡೋದು. ಇಲ್ಲಿ ಇನ್ನೊಂದು ಗಾರ್ಡನ್ ಇದೆ ನೋಡಿ, ಇದು ನಮ್ಮ ಕೆಳಗಡೆ ಗಾರ್ಡನ್ನು. ಸೊ ಬನ್ನಿ ನೋಡಿ, ಮಳೆ ಬಂದು ಫುಲ್ ನಿಂತ್ಕೊಂಬಿಟ್ಟಿದೆ ನೀರು. ಇಲ್ಲಿ ಕೆಳಗಡೆ ಈ ಕಡೆ ನಾವು ಅಷ್ಟು ಮಾಡಲ್ಲ ಗಿಡಗಳು. ಸೊ ಅದನ್ನು ನೀವು ನಮಗೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಅಂದರೆ ಇಲ್ಲೂ ಕೂಡ ಗಿಡಗಳಾಗ್ತೀವಿ. ಸೊ ಸದ್ಯಕ್ಕೆ ವಾಸು ಅವರು ಒಬ್ಬರೇ ಅಲ್ಲ ಇಷ್ಟು ದಿನ. ಸೊ ಅವ್ರು ಯಾವುದೂ ಮಾಡಿರಲಿಲ್ಲ. ಇವಾಗ ನಾನು ವಾಸು ಅವ್ರ ಜೊತೆ ಸೇರ್ಕೊಂಡಿರೋದಕ್ಕೆ ಇಬ್ಬರು ಸೇರ್ಕೊಂಡು ಒಟ್ಟಿಗೆ ಮಾಡ್ಕೊತೀವಿ. ಸೊ ಇದು ನಮ್ಮ ಕೆಳಗಡೆ ಪಕ್ಕದ ಮನೆ. ಇದೊಂಥರ ಮನೆ ಹಿಂದ್ಗಡೆ ಈ ಸೈಡು. ಆವಾಗಲೇ ನೋಡಿದ್ರಲ್ವ ಗಾರ್ಡನ್ನು, ಎಂಟ್ರೆನ್ಸು ಅದು ಆ ಸೈಡಲ್ಲಿ ಬರುತ್ತೆ. ಸೊ ಈ ಸೈಡು ನೋಡಿ, ಇದು ನಮ್ಮ ಮನೆ, ದೇವ್ರ ಮನೆ. ಇದು ನಮ್ಮದು ದೇವ್ರ ಮನೆ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ನಾಳೆ ಪೂಜೆಗೆ ಅಂತ ಅಂದ್ಬಿಟ್ಟು. ಸೊ ಇನ್ನೂ ಪೂಜೆ ಏನು ಮಾಡಿಲ್ಲ. ಇವತ್ತು ನಾನ್ ವೆಜ್ ಚೆನ್ನಾಗಿ ತಿನ್ಕೊಂಡು ಬಂದಿದ್ದೀವಿ. ಸೊ ದೇವ್ರ ಮನೆ ಒಳಗಡೆ ಹೋಗಲ್ಲ ಇವಾಗ ನಾನು. ಅದಾದಮೇಲೆ ನೋಡಿ, ಇದು ನಮ್ಮ ಮಾವ ಅವರಿಗೆ ರೇಡಿಯೋ ಅಂದರೆ ತುಂಬ ಇಷ್ಟ. ರೇಡಿಯೋ ನೋಡಿ, ಇದೆಲ್ಲ ಆಂಟಿಕ್ ರೇಡಿಯೋಸ್ ಇರೋದು. ಇವೆಲ್ಲ ಆಂಟಿಕ್ ರೇಡಿಯೋಗಳೇ. ಇನ್ನು ತೋರಿಸ್ತೀನಿ, ಕ್ಲಿಪ್ ಹಾಕ್ತೀನಿ ನೋಡಿ. ಮೇಲ್ಗಡೆ ಏನಿಲ್ಲ ಅಂದ್ರೆ 300 ಆಂಟಿಕ್ ರೇಡಿಯೋಸ್ ಇದೆ. ಆಲ್ಮೋಸ್ಟ್ 40 ತೋರಿಸ್ಬೋದಿತ್ತು, ಬಟ್ ವಾಸ ಅವರು ಬೇಡ ಅಂತ ಹಿಂಗೆ ಕೈ ಇಟ್ನಲ್ವಾ, ಅದೆಲ್ಲ ಆಂಟಿಕ್ ರೇಡಿಯೋಗಳೇ. ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ಕಲೆಕ್ಷನ್ ಮಾಡ್ತಾ ಇದ್ದಾರೆ. 60 ವರ್ಷ, 70 ವರ್ಷ, 80 ವರ್ಷ ಹಿಂದೆ ಬಂದಿರೋ ಆಂಟಿಕ್ ರೇಡಿಯೋಗಳೆಲ್ಲ ಇದಾವೆ. ಮ್ಯೂಸಿಯಂ ಮಾಡಬೇಕು ಅಂತ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ರೂಮ್ ತೋರಿಸ್ತೀವಿ ಬನ್ನಿ. ಇದು ಒಂಥರ ನಮ್ಮ ರೂಮು ಹೌದು, ಇನ್ನೊಂದು ನಾವು ಕೆಲಸ ಮಾಡೋ ಜಾಗನೂ ಹೌದು. ನಾವು ತಿನ್ನೋದು, ಮಲ್ಗೋದು, ಕೆಲಸ ಮಾಡೋದು ಎಲ್ಲ ಈ ರೂಮಲ್ಲೇ. ಆಲ್ಮೋಸ್ಟ್ ನಂದು 10 ವರ್ಷದ ಹಿಸ್ಟ್ರಿ ಇದೆ ರೂಮಲ್ಲಿ. ಯೂಟ್ಯೂಬ್ ಮಾಡೋ ಈ 10 ವರ್ಷದಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ನಾನು ಈ ರೂಮಲ್ಲೇ. ನೋಡಿ, ಇದು ಎಲ್ಲ ವಾಸು ಅವರಿಗೆ ಬಂದಿರೋ, ಇದು ನಂದು ಯೂಟ್ಯೂಬ್ ಚಾನಲ್ಲು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಪಾಸ್ ಆಗಿರೋದಕ್ಕೆ ಬಂದಿರೋದು. ಇದೆಲ್ಲ ನನಗೆ ಬಂದಿರೋ ಅವಾರ್ಡ್ಗಳು. ಇದು ವಾಸು ಅವರು ಕಾಲೇಜಲ್ಲಿ ಬಯಾಲಜಿ ಓದಿದಾರಲ್ಲ, ಬಯಾಲಜಿ ಓದಿರೋದ್ರದ್ದೆಲ್ಲ ಬುಕ್ಸ್ ಇಟ್ಟಿದ್ದಾರೆ. ಬುಕ್ಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ, ಯಾವುದನ್ನು ಹಾಳು ಮಾಡ್ಕೊಂಡಿಲ್ಲ. ಸೊ ನೋಡಿ, ಇಲ್ಲೆಲ್ಲನೂ ನಮ್ಮ ಐಟಮ್ಸು. ಇಲ್ಲಿ ಲ್ಯಾಪ್ಟಾಪ್ಸ್ ಈ ಜಾಗದಲ್ಲಿ ಇಟ್ಟಿದ್ದೀನಿ. ಇದು ಹಳೆ ಲ್ಯಾಪ್ಟಾಪು, ಇದು ಹಳೆ ಲ್ಯಾಪ್ಟಾಪು, ಇದು ಟ್ಯಾಬು ರೀಸೆಂಟಾಗಿ ತೊಗೊಂಡಿದ್ದು, 1-2 ವರ್ಷ ಆಯಿತು. ಇದರಲ್ಲಿ ಆಲ್ಮೋಸ್ಟ್ ನಾನು ತುಂಬ ಕೆಲಸಗಳು ಮಾಡಿದ್ದೀನಿ. ಈಗ ಸ್ವಲ್ಪ ಕೆಲಸ ಫಾಸ್ಟ್ ಆಗಲಿ ಅಂದ್ಬಿಟ್ಟು ಒಂದು ಮ್ಯಾಕ್ ತೊಗೊಂಡಿದ್ದೀನಿ ಆ್ಯಪಲ್ದು. ಇದು ಲೈಟ್ಸು, ನಾವು ವಿಡಿಯೋ ರೆಕಾರ್ಡ್ ಮಾಡುವಾಗ. ಮತ್ತು ಮೈಕ್ ಇಲ್ಲಿದೆ. ತೂಕ ಹಾಕೋದು ಮಿಷಿನ್ ಏನು ಕೆಟ್ಟಿದ್ದೀರ ಅಂತ ಕೇಳಬೇಡಿ. ಇದು ನಮ್ಮ ಕಂಪ್ಯೂಟ್ರು. ಇದು ಒಂದು ರೆಕಾರ್ಡ್ ಹೋಗೋದ್ರೆ ಪವರ್ಫುಲ್ ಕಂಪ್ಯೂಟ್ರೆ. ಸ್ವಿಚ್ ಹಾಕಿದ್ರೆ ಲೈಟೇ ಬ್ಲಿಂಕ್ ಆಗಬೇಕು ನೋಡಿ. ಇಲ್ಲಿ ಆಫ್ ಮಾಡ್ತೀನಿ, ಈಗ ಹಾಕ್ತೀನಿ ನೋಡಿ, ಲೈಟೇ ಬ್ಲಿಂಕ್ ಆಗುತ್ತೆ. ಹೌದು, ಸಾರಿ. ಹಾಂ ನೋಡಿ, ಬ್ಲಿಂಕ್ ಆಯಿತು. ಅಷ್ಟು ಕರೆಂಟ್ ಎಳೀತಿದ್ದು. ತುಂಬಾ ಪವರ್ಫುಲ್ ಕಂಪ್ಯೂಟ್ರು. ಇದೆ ಕಂಪ್ಯೂಟ್ರ್ ಪಾರ್ಟ್ಸ್ ಇಲ್ಲಿ ಇಕ್ಕಿದ್ದೀನಿ ನೋಡಿ. ಎಷ್ಟು ಪವರ್ಫುಲ್ ಇದೆ ಅಂತ ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ.
ಮತ್ತು ನನಗೆ ಮ್ಯಾರೇಜ್ ಟೈಮಲ್ಲಿ ಇದು ಕಾಲೇಜ್ ಟೈಮಲ್ಲಿ ಕೊಟ್ಟಿರೋದು ಫ್ರೆಂಡ್ಸು ಇದೆಲ್ಲ ಮ್ಯಾರೇಜ್ ಟೈಮಲ್ಲಿ ಬಂದಿತ್ತು. ಇದೆಲ್ಲ ಹಳೆ ಫೋಟೋಸು. ಇದು ನಾನು, ಇದು ನಮ್ಮ ತಂಗಿ, ಇಲ್ಲಿ ನಮ್ಮ ಎಂಗೇಜ್ಮೆಂಟ್ ಫೋಟೋ. ಇದು ನಮ್ಮ ಕಂಪ್ಯೂಟ್ರು, ಇಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಯಾವಾಗಲೂ ನಾವು. ಸೊ ಆಮೇಲೆ ಇದು ನಮ್ಮ ಸ್ಕ್ರಿಪ್ಟ್ ಬುಕ್ಸು. ನೋಡಿ ಎಷ್ಟಿದೆ ಸ್ಕ್ರಿಪ್ಟ್ ಬುಕ್ಸ್, ಬರ್ದಿ ಇಲ್ಲೆಲ್ಲ ತುಂಬಿಸಿ, ಇನ್ನು ಈ ಇದ್ರಲ್ಲೆಲ್ಲ ಇದೆ, ಇದೆಲ್ಲ ತುಂಬಿಸಿ ಒಂದಷ್ಟೆಲ್ಲ ಎಲ್ಲೆಲ್ಲ ಹಾಕಿದಾರೋ ಗೊತ್ತಿಲ್ಲ, ಎಲ್ಲ ತುಂಬಿಸಿ ವಾಸು ಅವರು ನಾವಿವಾಗ ಯೂಸ್ ಮಾಡ್ತಿರೋದು. ಸೊ ಇದೆಲ್ಲ ವಾಸು ಅವ್ರದ್ದು, ನಂದೇನಿಲ್ಲ. ನಂದು ಒಂದು 2-3 ಬುಕ್ ಇದೆನೋ ಅಷ್ಟೇ ಇದುವರೆಗೂ. ನಾನು ಎಲ್ಲ ಯೂಟ್ಯೂಬ್ ಚಾನಲ್ಸು ಮುಂಚೆನೇ ಮಾಡ್ಕೊಂಬಂದಾಗ ಹತ್ತತ್ರ 5,000 ವೀಡಿಯೋಸ್ ಬರ್ದಿರೋದು, ರೆಕಾರ್ಡ್ ಮಾಡಿರೋದು. ಸೊ ಸ್ಕ್ರಿಪ್ಟ್ ಬುಕ್ ಇಲ್ಲಾಂದರೆ ಕೆಲಸ ನಡೆಯಲ್ಲ. ಸೊ ಇದು ನಮ್ಮ ರೂಮು. ನಮ್ಮ ಕಬೋರ್ಡ್ ತೆಗೆದು ತೋರಿಸ್ಬೇಕಾ? ನಾನು ತೆಗೆದು ತೋರಿಸ್ತೀನಿ. ಇದು ನಮ್ಮ ಬಟ್ಟೆಗಳು ಏನೋ ಇಟ್ಟಿದ್ದೀವಿ. ಇಲ್ಲಿ ನಮ್ಮ ಮೇಡಮ್ ಅವ್ರ ವಾರ್ಡ್ರೋಬ್. ಇದು ತೋರ್ಸಲ್ವಂತೆ, ತೋರಿಸ್ತೀನಿ ನೋಡಿ. ಯಾಕೆ ನೋಡಿ, ನನಗೆ ಆ್ಯಕ್ಚುಲಿ ಜಾಗ ಸಾಲ್ತಾ ಇಲ್ಲ. ನೋಡಿ ಇದು ವಾಶ್ರೂಮ್ಗೆ ಇಲ್ಲಿ ಇನ್ನೊಂದು ಡೋರ್ ಇದೆ, ಇದು ಸೆಂಟ್ರಲ್. ಇದು ನಾವು ಓಪನ್ ಮಾಡೋಕ್ಕೆ ಹೋಗಲ್ಲ. ಸೊ ಇಷ್ಟು ನಮ್ಮ ರೂಮು. ಹಿಂಗೆ ಆಚೆ ಬಂದರೆ ಆಲು ಇದೇನಿದು ಅಂತಂದರೆ ಫಿಂಗರ್ ಇಟ್ಟರೆ ಡೋರ್ ಓಪನ್ ಆಗುತ್ತೆ. ಆ ಸಿಸ್ಟಮ್ ಇರೋದು ಎಲ್ಲದಕ್ಕೂ ಅದೇ ಹಂಗೆ ಇರೋದು. ಇದಕ್ಕಿಲ್ಲ, ಮೇನ್ ಡೋರ್ಗಿದೆ ಮತ್ತು ಎಲ್ಲ ರೂಮ್ಸ್ ಇದ್ದಾವೆ. ಇದು ರಿಯಲ್ ಗನ್ ಅಂದ್ಕೊಂಬೇಡಿ. ಇದೇನು ತಂದಿಟ್ಟಿರೋದು ಅಂದರೆ ರಿಯಲ್ ಗನ್ ಅಂತಲೇ ಮಾಡಿದ್ದು. ಬಟ್ ನಮ್ಮ ತಾತ ತೀರೋದ್ಮೇಲೆ ಆ ಗನ್ನ ಪೊಲೀಸವ್ರಿಗೆ ಸರೆಂಡರ್ ಮಾಡಿದ್ರಿ. ಸೊ ಇನ್ನೂ ಲೈಸೆನ್ಸ್ ಅದರಿಂದ ಮಾಡಿಸ್ಕೊಬೇಕು, ನಾವು ಅಪ್ಪ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ. ಅಲ್ಲಿವರೆಗೂ ಇದು ಶೋಕೇಶಲ್ಲಿ ಮಾಡಿ ಸಿಕ್ಕಿದ್ರಲ್ವಾ, ಸೊ ಅಲ್ಲಿವರೆಗೂ ಇರಲಿ ಅಂತ ಅಂದ್ಬಿಟ್ಟು ಒಂದು ಗನ್ ತಂದಿಟ್ಬಿಟ್ಟಿದ್ದೀರಿ ಇಲ್ಲಿ. ಇದು ಸೋಫಾ. ಸೊ ಅದಾದಮೇಲೆ ಕಿಚನ್. ಇದು ಏನು ಗೊತ್ತಾ, ನನಗಿಂತ ಜಾಸ್ತಿ ಪ್ರೀತಿ ನಮ್ಮ ಅತ್ತೆಗೆ ಕಿಚನ್ ಮೇಲೆ. ನೋಡಿ, ಟಿವಿ ಕೂಡ ಇಲ್ಲೇ ಹಾಕ್ಸ್ಕೊಂಡಿದ್ದಾರೆ. ಯಾವಾಗಲೂ ಟಿವಿ ನೋಡಿಕೊಂಡು ಜಾಸ್ತಿ ಇಲ್ಲೇ ಇರ್ತಾರೆ ನಮ್ಮತ್ತೆ. ನನಗೇನು ಜಾಸ್ತಿ ಕೆಲಸ ಇಲ್ಲ, ಇರೋದನ್ನ ಹೇಳಬೇಕು, ಸುಳ್ಳು ಹೇಳ್ಬಾರ್ದು. ಕೆಲಸ ಮಾಡ್ಕೊಡೋಕೆ ಆಂಟಿ ಬರ್ತಾರೆ, ಅವ್ರು ಮಾಡಿಕೊಟ್ಟು ಹೋಗ್ತಾರೆ. ಇಲ್ಲಿ ಅಡುಗೆ ಮನೇಲಿ ಹೆಲ್ಪ್ ಮಾಡೋಕ್ಕೆ ನಮ್ಮ ಅತ್ತೆ ಇರ್ತಾರೆ ಜೊತೆಯಲ್ಲಿ. ಒಂದೊಂದ್ಸಲ ನಾನೇನಾದರೂ ಎದ್ದೇಳೋದು ಲೇಟ್ ಆಯಿತು ಅಂತಂದರೆ ನಮ್ಮ ಅತ್ತೆನೇ ನಾಷ್ಟ ಕೂಡ ಮಾಡಿಟ್ಟಿರ್ತಾರೆ. ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಸೊ ಇದು ನಮ್ಮ ಕಿಚನ್. ಆ ಕಡೆಯಿಂದನೂ ವ್ಯೂ ಚೆನ್ನಾಗಿದೆ. ನೋಡಿ, ಟೀ ಕುಡ್ ಮರ ತೋರಿಸ್ನಲ್ವ ನಮಗೆ ಬರುತ್ತಂತ. ನೋಡಿ ನಮಗೆ ಬರುತ್ತೆ. 3 ಮರ ಇದೆ ದೊಡ್ಡ. ನೋಡಿ ಅದಾದಮೇಲೆ ಅದೇನು ಮಾಡೋದು, ಅಲ್ಲಿ ಗೀಸು ಡಿಶ್ ವಾಷರು ಇದೆ. ಅದೇನು ಅಷ್ಟೊಂದು ಏನು ತೋರಿಸ್ಕೊಂಡಿಲ್ಲ. ನೋಡಿ ಡಿಶ್ ವಾಷರ್ ಇದೆ. ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಇಲ್ಲಿ ಇಟ್ಟಿರ್ತಾರೆ. ಜಾಗ. ಇದಿಷ್ಟು ಕಿಚನ್ನು ಮತ್ತೆ ಡೈನಿಂಗ್ ಹಾಲಲ್ಲಿ ಮಾಡೋದು ಅಂದರೆ ನಮ್ಮ ಮಾವ ಒಬ್ಬರೇ. ಇದು ನಮ್ಮ ಮಾವ ಅವ್ರ ಪ್ಲೇಸು. ನಮ್ಮ ಮಾವ ಅವರು ಒಬ್ಬರೇ ಕುತ್ಕೊಂಡು ಊಟ ಮಾಡೋದು. ಸ್ಟಾರ್ಟಿಂಗಲ್ಲಿ ಮದುವೆ ಆಗಿದ್ದು ಸ್ಟಾರ್ಟಿಂಗಲ್ಲಿ ನಾನು ವಾಸು ಅವ್ರನ್ನ ಎಳ್ಕೊಂಬಂದಿಲ್ಲೇ ಕುಣಿಸ್ಕೊಂಡು ತಿಂತಾ ಇದ್ದೆ. ಅದಾದಮೇಲೆ ವಾಸು ಅವ್ರಿಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಜಾಸ್ತಿ ಅಂದರೆ ಅಲ್ಲೇನೆ ಕೆಲಸ ಮಾಡಿಕೊಂಡು ಅಲ್ಲೇ ತಿನ್ಕೊಂಡು ಇರೋದಕ್ಕೆ ಇಲ್ಲೇ ತಿಂತೀನಿ ಅನ್ನೋರು. ಸೊ ನಾನು ಕೂಡ ಅಲ್ಲೇ ರೂಮ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದೀನಿ ಇವಾಗ. ಇರೋ ಲೆಕ್ಕ ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ, ಅಭ್ಯಾಸ ಆಗೋಗಿದೆ. ಸೊ ಇದು ನಮ್ಮ ಅತ್ತೆಯವರ ರೂಮು. ಬನ್ನಿ, ಇದು ನಮ್ಮ ಅತ್ತೆಯವರ ರೂಮು. ಸೊ ನೋಡಿ, ಆವಾಗಲೇ ತೋರಿಸ್ದಲ್ವಾ ಆಚೆ ಬಂದು ಈ ಥರ ಇಲ್ಲಿ ಮಾಡ್ತೀರಿ ಅಂತೆಲ್ಲ ತೋರಿಸ್ದಲ್ವಾ, ಆ ಜಾಗ ಇದು. ಇದು ನಮ್ಮ ಅತ್ತೆಯವರ ರೂಮು. ಈ ಕಡೆ ವಾಶ್ರೂಮ್ ಇದೆ, ಈ ಕಡೆ ಕಬೋರ್ಡ್ಸು. ಇದೇನು ನಾನು ಇವತ್ತು ನೋಡ್ತಾ ಇದ್ದೀನಿ. ಇದು ನಮ್ಮ ಆಫೀಸಲ್ಲಿ ನಪ್ಪ ಆಫೀಸ್ ಮಾಡಿದ್ರಲ್ಲ, ಅಲ್ಲಿ ದೇವ್ರ ಮನೆ ಇದೆ ಇಟ್ಟಿದ್ದೀವಿ. ನೋಡಿ ಇಲ್ಲಿ ವಾಸು ಅವರ ಫೇವ್ರೆಟ್ ಪಿಯಾನೋ. ನಮ್ಮ ಪತಿರಾಯರನ್ನ ಈ ಕಡೆ ತಿರುಗಿಸಿ ಒಂದು ಸ್ವಲ್ಪ. ನಮ್ಮ ಪತಿರಾಯರನ್ನ ನೀವು ಅನ್ಕೊಂಡಿರ್ಬೋದು ನೋಡಕ್ಕೆ ಹಿಂಗೆ ಕಡ್ಡಿ ಥರ ಇದ್ದಾರೆ. ಅಲ್ಲ, ಕಡ್ಡಿ ಥರನೇ ಇರೋದು, ಬೈಕೊಂಡ್ರೆ ಪರವಾಗಿಲ್ಲ. ಕಡ್ಡಿ ಥರ ಇದ್ದಾರೆ, ಏನು ಮಾಡ್ತಾನೆ ಈ ಹುಡುಗ ಕೆಲಸ ಅಂತ ಅನ್ಕೊಬೋದು. ನಮ್ಮ ವಾಸು ಅವರ ಏನೇನು ಕಲ್ತಿದ್ದಾರೆ ಗೊತ್ತಾ? ಗನ್ನು, ಅದನ್ನೇನಂತಾರೆ ಗೊತ್ತಿಲ್ಲ, ಗನ್ ಶೂಟಿಂಗ್ ಕಲ್ತಿದ್ದಾರೆ. ಅಲ್ಲಿ ಇಲ್ಲಿದೆ, ಬನ್ನಿ ಟ್ರೋಫಿ ತೋರಿಸ್ತೀನಿ. ಅಲ್ಲಿದೆ. ಅದಾದ್ಮೇಲೆ ತಬಲಾ ಕಲ್ತಿದ್ದಾರೆ, ಪಿಯಾನೋ ಕಲ್ತಿದ್ದಾರೆ. ಅದಾದ್ಮೇಲೆ ಗಾರ್ಡನಿಂಗ್ ಹಾಬಿ ಇದೆ. ನೋಡಿ ಇಲ್ಲಿದೆ, ಶೂಟಿಂಗಲ್ಲಿ
3rd ಪ್ಲೇಸ್ ಬಂತು. ಸೊ ಡ್ರಾಯಿಂಗ್ ನಂದು ಪೆನ್ಸಿಲ್ ಸ್ಕೆಚ್ ಮಾಡಿದ್ದಾರೆ, ಬೇಕಂದ್ರೆ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ನನ್ನ ಮದುವೆ ಫಿಕ್ಸ್ ಆಗಿತ್ತು. ವಾಸು ಅವರು ನನಗೆ ಫಸ್ಟ್ ಕೊಟ್ಟಿದ್ದ ಗಿಫ್ಟ್ ಏನು ಅಂದರೆ ಒಂದು ಕಾಟೇರಮ್ಮ, ನಾನು ತುಂಬ ನಂಬೋ ದೇವ್ರದ್ದೊಂದು ವಿಗ್ರಹ ಕೊಟ್ಟರು. 2ನೇ ಗಿಫ್ಟ್ ವಾಸು ಅವ್ರು ಕೊಟ್ಟಿದ್ದೇನು ಅಂದರೆ ನಂದು ಸ್ಕೆಚ್. ವಾಸು ಅವರೇ ಕೈಯಾರೆ ಪೆನ್ಸಿಲ್ ಸ್ಕೆಚ್ ಮಾಡಿ ನನಗೆ ತಂದುಕೊಟ್ಟಿದ್ದು. ಅದನ್ನು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ನಮ್ಮ ಪತಿರಾಯರಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡು. ನಾವು ಒಂದು ಸ್ವಲ್ಪ ಅಂದರೆ ದೇವ್ರು ಅದೇ ಥರನೇ ಮ್ಯಾಚ್ ಮಾಡ್ತಾರಲ್ಲ, ಹೆವಿ ಟ್ಯಾಲೆಂಟೆಡ್ಗೆ ಒಂದು ಸ್ವಲ್ಪ ಟ್ಯಾಲೆಂಟ್ ಕಡಿಮೆ ಇರೋವ್ರನ್ನೇ ಮ್ಯಾಚ್ ಮಾಡ್ತಾರೆ. ಓಕೆ ಹಂಗಂತ ಹೇಳ್ಬಿಡ್ತೀರ ಪೆದ್ದು ಏನಲ್ಲ. ನಾನು ಟ್ಯಾಲೆಂಟ್ ಅಂದರೆ ನಮ್ಮ ವಾಸು ಅವ್ರಿಗೆ ಕಂಪೇರ್ ಮಾಡಿದ್ರೆ ನನಗೊಂದು ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಸೊ ಇದಿಷ್ಟು ನಮ್ಮ ಹೋಮ್ ಟೂರ್. ಗಾರ್ಡನ್ ಟೂರ್ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಏನೇನು ಮರಗಳಿದ್ದಾವೆ ಎಲ್ಲ ಕ್ಲೀನಾಗಿ ತೋರಿಸ್ತೀವಿ. ಹೇಳಿ ಏನಾದರೂ ಹಂಗೆ ಹೇಳಿ. ಅಷ್ಟೇ ಸ್ನೇಹಿತರೆ, ನೀವಂತೂ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ, ಕಮೆಂಟ್ಸ್ ಚೆನ್ನಾಗಿ ಆಗ್ತಾ ಇದ್ದೀರಾ. ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಸೊ ನೀವು ಇದೇ ಥರ ನಮ್ಗೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಅಂದರೆ ನಾವು ಇನ್ನೂ ಚೆನ್ನಾಗಿ ಗಾರ್ಡನಿಂಗ್ನ ಮಾಡ್ತೀವಿ. ಸೊ ಜೊತೆಯಲ್ಲಿ ಒಂದು ಹೋಮ್ ಟೂರು ಇರಲಿ ಅಂತ ಹೋಮ್ ಟೂರ್ ಮಾಡಿದ್ದೀವಿ ಇವಾಗ. ಸೊ ಕೆಳಗಡೆ ಗಾರ್ಡನ್ ಇದೆ, ಅದರಲ್ಲಿ ನಾವೇನೇನು ಮರಗಳು ಹಾಕಿದ್ದೀವಿ, ಗಿಡಗಳು ಹಾಕಿದ್ದೀವಿ ತೋರಿಸ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ತೋರಿಸ್ತೀವಿ. ಅಲ್ಲಿವರೆಗೂ ನೀವೇನು ಹೊಸಬರಾಗಿದೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಕೊಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಈ ವಿಡಿಯೋನ ಕ್ಯಾಮ್ರಾ ಮುಂದೆ ಬಂದಾಗೆ ತೊದಲ್ತಾ ಇದ್ದೀನಲ್ಲ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಓಕೆ, ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಮ್ಯಾರೇಜ್. ನಮ್ಮ ಪತಿರಾಯರು ಯಾಕೆ ಇಷ್ಟು ತೊದಲ್ತಾ ಇದ್ದಾರೆ ಅಂದರೆ ನಮ್ಮ ಮಾವ ಅವರು ಬಂದರು ಅಲ್ಲಿ, ಅದಕ್ಕೆ ನಾಚಿಕೆ ನಮ್ಮ ಮಗುಗೆ.